ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದು ಮೀಶೋದಲ್ಲಿ ತೊಗೊಂಡಂಥ ಡ್ರೆಸ್ಸು. ನನಗಂತೂ ತುಂಬಾ ಕಂಫರ್ಟಬಲ್ ಅನಿಸುತ್ತೆ. ಈ ಥರ ನಾನು ಎರಡು ಮೂರು ಕಲರಲ್ಲಿ ತೊಗೊಂಡಿದ್ದೀನಿ ಡ್ರೆಸ್ಸು. ತುಂಬಾ ಬಜೆಟ್ ವೈಸ್ ಕೂಡ ಕಂಫರ್ಟಬಲ್ ಇದೆ. ಹಾಗೆ ಹಾಕೊಳ್ಳೋದಕ್ಕೆ ಕ್ಲಾತ್ ಕೂಡ ನಮ್ಗೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮ್ಗೆ ಎಲ್ಲ ಥರ ಸೈಜ್ ಕೂಡ ಇದೆ. ಎಲ್ಲಿಂದ ಹಿಡಿದು XXL, XXL ವರ್ಗೂ ಸೈಜಸ್ ಅವೈಲೇಬಲ್ ಇದೆ. ವೆರೈಟಿ ಕಲರ್ಗಳಲ್ಲಿದೆ. ಕ್ಲಾತ್ ತುಂಬಾ ಸಾಫ್ಟ್ ಆಗಿದೆ. ಈ ಸಮ್ಮರಲ್ಲಂತೂ ತುಂಬಾ ಒಂಥರ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ನೈಟಿ ಬದಲು ಈ ಥರ ಡ್ರೆಸ್ಗಳನ್ನ ಯೂಸ್ ಮಾಡ್ಬೋದು ನನಗೂ ಅನಿಸುತ್ತೆ. ನನಗೆ ತುಂಬಾ ಇಷ್ಟ ಆಗಿರೋಂಥ ಡ್ರೆಸ್ಸು. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಬೈ ಮಾಡ್ಬೋದು. ಹಾಗೆ ಇವತ್ತು ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ನಮ್ಮನೇಲಿ ಫಿಶ್ ಸಾಂಬಾರು ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಫಿಶ್ ಸಾಂಬಾರಿಗೆ ಅಂತೇಳಿ ನಾನು 1 kg ಅಷ್ಟು ಫಿಶ್ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ರುಬ್ಬೋದಕ್ಕೆ ಮಸಾಲೆಗೆ ಅಂತೇಳಿ 1 ಈರುಳ್ಳಿ, 1 ಬೆಳ್ಳುಳ್ಳಿ, 1 ಇಂಚಷ್ಟು ಚಕ್ಕೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, 1-2 ಸ್ಪೂನಷ್ಟು ಜೀರಿಗೆ, 1 ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮೀನು ಸಾಂಬಾರುಗಳಿಗೆ ಯಾವತ್ತೂ ಸ್ವಲ್ಪ ಹುಳಿ ಮುಂದಿರಬೇಕು, ಹಾಗಾಗಿ ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾನು. ಹಾಗೆ 1 ಇಂಚಷ್ಟು ಶುಂಠಿ, 2 ಟೊಮೊಟೊ, ನಾನಿದು ಆಪಲ್ ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಉಳ್ಳಷ್ಟು ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದಿಷ್ಟು ನಾನು ರುಬ್ಬೋದಕ್ಕೆ ಅಂತ ತೆಗೆದಿಟ್ಕೊಂಡಿದ್ದು ಫಿಶ್ ಸಾಂಬಾರಿಗೆ. ಹಾಗೆ ಅಚ್ಚ ಖಾರದ ಪುಡಿ 1-2 ಸ್ಪೂನಷ್ಟು, 3 ಸ್ಪೂನಷ್ಟು ಧನಿಯಾ ಪೌಡರು, ಒಗ್ಗರಣೆಗೆ ಅಂತೇಳಿ 1 ಈರುಳ್ಳಿನ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಈ ಮಸಾಲೆಗೆ ಅಂತ ಏನೇನು ತೆಗೆದಿಟ್ಕೊಂಡಿದ್ದೀನೋ ಇದನ್ನೆಲ್ಲ ನಾನು ರುಬ್ಬೋದಕ್ಕೆ ಅಂತೇಳಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು, ರುಬ್ಕೊಂಬರ್ತೀನಿ. ಈಗ ಒಂದು ಪಾನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ. ಕೆಲವೊಬ್ಬರು ಫಿಶ್ ಸಾಂಬಾರಿಗೆ ಕರಿಬೇವು ಸೊಪ್ಪು ಅದನ್ನೆಲ್ಲ ಒಗ್ಗರಣೆ ಹಾಕ್ತಾರೆ. ನಾವು ನಾನ್ ವೆಜ್ಜಿಗೆಲ್ಲ ಹಾಕಲ್ಲ, ಹಾಗಾಗಿ ನಾನು ಬರೀ ಈರುಳ್ಳಿ ಮಾತ್ರ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ. ಹಾಗೆ ಮಸಾಲೆಗೆ 2 ಲೋಟ ನೀರನ್ನ ಸೇರಿಸ್ಕೊಂಡು ಸಾಂಬಾರಿನ ಅದಕ್ಕೆ ಅಂತ ಹಾಕೋತಾ ಇದ್ದೀನಿ. ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕೊಳ್ಳಿ. ಮೀನು ಸಾರು ಸ್ವಲ್ಪ ತೆಳು ಇರಬೇಕು. ಚಿಕನ್ ಸಾಂಬಾರು ಮೊಟ್ಟೆ ಸಾಂಬಾರಿಗಿಂತ ಸ್ವಲ್ಪ ತೆಳು ಇರಬೇಕು. ಹಾಗೆ ಈ ಟೈಮಲ್ಲಿ ನಾನು ಅಚ್ಚ ಖಾರದ ಪೌಡ್ರು ಹಾಗೆ ಧನಿಯಾ ಪೌಡ್ರನ್ನು ಕೂಡ ಈ ಟೈಮಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಈಗ ಹಾಕ್ಕೊಂಡು ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕೋಬೇಕು. ಯಾಕೆಂದರೆ ಫಿಶಲ್ಲಿ ಉಪ್ಪಿನಂಶ ಇರುತ್ತೆ. ಹಾಗಾಗಿ ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೆ ಒಳ್ಳೆಯದು ಫಿಶ್ ಸಾಂಬಾರಿಗೆ. ಯಾವತ್ತೂ ಫಿಶ್ಶಿನ ಐಟಮ್ಗಳು ಯಾವ್ದು ಮಾಡಿದ್ರು ಕೂಡ ಸ್ವಲ್ಪ ಉಪ್ಪಿನಂಶ ಕಮ್ಮಿ ಹಾಕ್ಕೊಳ್ಳೋದು ಒಳ್ಳೆಯದು. ಹಸಿ ವಾಸನೆ ಹೋಗೋ ಥರ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಲಿ ಅಂತೇಳಿ 10 ನಿಮಿಷ ಮುಚ್ಚಿಟ್ಬಿಡ್ತಾ ಇದ್ದೀನಿ ನಾನು. 10 ನಿಮಿಷ ಚೆನ್ನಾಗಿ ಬೇಯಲಿ.
ಈಗ ನೋಡಿ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿ ಸಾಂಬಾರು 10 ನಿಮಿಷ ಚೆನ್ನಾಗಿ ಬೆಂದಿದೆ. ಅದನ್ನು ಒಂದು ಸಲ ಕೈ ಹಾಕ್ಬಿಟ್ಟು ಈಗ ಗ್ಯಾಸ್ ಉರಿನ ಕಮ್ಮಿ ಮಾಡಿಕೊಂಡು ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಎಲ್ಲ ಫಿಶ್ಗಳ್ನು ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಫಿಶ್ನ ಹಾಕಿದ್ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು, ಸೌಟಾಡಬಾರ್ದು. ಅದನ್ನು ಕಮ್ಮಿ ಉರಿಲೇನೆ ನಾವು ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಬಿಡಬೇಕು. ಫಿಶ್ಶು ತುಂಬ ಬೇಗನೆ ಬೇಯುತ್ತೆ. ಫಿಶ್ ಬೇಯೋದಕ್ಕೆ ತುಂಬ ಟೈಮೇನು ತೊಗೊಳ್ಳಲ್ಲ. ಕಮ್ಮಿ ಉರಿಲೇ ಬೇಯಿಸಬೇಕು. ಇದನ್ನು ಗ್ಯಾಸ್ ಫ್ಲೇಮ್ ಏನಾದ್ರು ಜಾಸ್ತಿ ಮಾಡ್ಕೊಂಡು ಬೇಯಿಸೋಕೆ ಹೋದರೆ ಫಿಶ್ ಎಲ್ಲ ಕಲಸೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಕಮ್ಮಿ ಉರಿಲೇ ಬೇಯಿಸಬೇಕು. ಇದಕ್ಕೆ ನಾನು ಫಿಶ್ ತಲೆ ಭಾಗ ಕೂಡ ಹಾಕೋತಾ ಇದ್ದೀನಿ. ಈಗ ನೋಡಿ ಫಿಶ್ ಸಾಂಬಾರು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಫಿಶ್ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ, ತುಂಬಾ ಚೆನ್ನಾಗಿದೆ. ಫಿಶಲ್ಲಿ ಒಮೆಗಾ 3 ಜಾಸ್ತಿ ಇರೋದ್ರಿಂದ ಮಕ್ಕಳು ಬುದ್ಧಿ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಮೊದಲು ನಾನು ಕೂಡ ಜಾಸ್ತಿ ಫಿಶ್ ಯೂಸ್ ಮಾಡ್ತಾ ಇರಲಿಲ್ಲ. ಈಗ ನನಗೆ ಯೂಟ್ರಸ್ ಆಪ್ರೇಷನ್ ಆದಮೇಲೆ ನನಗೆ ಸ್ವಲ್ಪ ಒಮೆಗಾ 3 ಕಂಟೆಂಟ್ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಫಿಶ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನನಗೆ ಫಿಶ್ ತಿಂದರೆ ಅಲರ್ಜಿ ಅಂತ ಅನ್ನಿಸ್ತಿತ್ತು. ಮದುವೆಗಿಂತ ಮುಂಚೆ ನಾನು ತುಂಬ ಫಿಶ್ ತಿಂತಾಯಿದ್ದೆ. ಅಪ್ಪನ ಮನೇಲಿ ತುಂಬ ಮಾಡೋರು. ಅದೇ ದೊಡ್ಡ ಮಗ ಹುಟ್ಟಿದ್ಮೇಲೆ ನನಗೆ ಅದೇನು ಅಂತ ಗೊತ್ತಿಲ್ಲ, ಫಿಶು ಅಲರ್ಜಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಫಿಶ್ ತಿಂದ್ರೇ ಅಲರ್ಜಿ ಅನ್ಸೋದು. ಇಲ್ಲ ಟ್ರೈ ಮಾಡು ಅಂತ ಮನೇಲಿ ಎಲ್ಲರೂ ಹೇಳಿ ಮಧ್ಯೆ ಅವರು ಮಾಡುವಾಗ ಒಂದೊಂದ್ಸಲ ಟ್ರೈ ಮಾಡಿದ್ರು ಕೂಡ ಕೆಲವೊಂದು ಫಿಶ್ ನನಗೆ ಸೆಟ್ ಆಗ್ತಾನೆ ಇರಲಿಲ್ಲ. ಹಾಗಾಗಿ ಫಿಶ್ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೆ. ಬಟ್ ಈ ಸಲ ಆಪ್ರೇಷನ್ ಆದಮೇಲಂತೂ ನಾನು ಕಂಪಲ್ಸರಿ ಕೊನೆ ಪಕ್ಷ 1-2 ಫಿಶ್ ಆದರೂ ನಾನು ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. 1 ಟೈಮ್ ಆದರೂ. ತುಂಬಾ ಒಳ್ಳೆಯದು ಒಮೆಗಾ 3 ಇರೋದ್ರಿಂದ. ಈ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆಲ್ಲ ತುಂಬಾ ಒಳ್ಳೆಯದು. ಊಟಕ್ಕೆ ಅಂತೇಳಿ ತಟ್ಟೆ ರೆಡಿ ಮಾಡ್ತಾ ಇದ್ದೀನಿ. ಫಿಶ್ ಸಾಂಬಾರನ್ನ ಯಾವತ್ತೂ ಜಾಸ್ತಿ ಕದ್ರುತ್ತಾ ಇರಬಾರ್ದು. ಫಿಶ್ಶು ಬಿಟ್ಕೊಂಡು ಓಪನ್ ಆಗಿಬಿಡುತ್ತೆ. ಅದು ಕದ್ರೋದ್ರೆ ಮುಳ್ಳೆಲ್ಲ ಹಾಗಾಗಿ ಸಿಗುತ್ತೆ. ಹಾಗಾಗಿ ಫಿಶ್ನ ಜಾಸ್ತಿ ಕದ್ರಬಾರ್ದು. ನಮ್ಮ ಇವತ್ತಿನ ಫಿಶ್ ಸಾಂಬಾರು ಇದಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಮನೇಲಿ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಕೊಟ್ಟಿರ್ತೀರ, ಲೈಕ್ ಕೊಟ್ಟಿರೋದು ಯಾರು ಅಂತ ನನಗೆ ಗೊತ್ತಾಗಲ್ಲ. ಯಾಕೆಂದರೆ ಲೈಕಲ್ಲಿ ಯಾವುದೇ ಥರ ಹೆಸರುಗಳು ತೋರಿಸಲ್ಲ. ಹಾಗಾಗಿ ಕಮೆಂಟಲ್ಲಿ ನೀವು ಹಾರ್ಟು ಅಥವಾ ನಿಮ್ದು ಏನಾದರೂ ಕಮೆಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಲೈಕಲ್ಲಿ ನಿಮ್ಮದು ಹೆಸರು ನಮ್ಗೆ ಗೊತ್ತಾಗಲ್ಲ ಯಾರು ಲೈಕ್ ಮಾಡಿದ್ದೀರಾ ಅಂತ. ಲೈಕ್ ಮಾಡೋದು ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಹಾಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರಿಗಾದರೂ ನೀವು ಶೇರ್ ಮಾಡಬೇಕು ಅಂದರೆ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಿಶ್ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿದೆ.